ಬಂಧುಗಳೇ ನಮಸ್ಕಾರ. ನಾನು ವೀರನಗೌಡ. ವಚನಾನಂದ ಶ್ರೀಗಳಿಗೆ ಹಿನ್ನಡೆ ಆಗಿರುವಂತಹದ್ದು. ಫೋಕ್ಸೋ ಪ್ರಕರಣದಲ್ಲಿ ವಚನಾನಂದ ಶ್ರೀಗಳಿಗೆ ಏನು ನಿರೀಕ್ಷಣಾ ಜಾಮೀನು ಅರ್ಜಿ ರದ್ದು ಆಗಿರುವಂತಹದ್ದು. ಹಾಗಾದರೆ ಈಗ ಮುಂದೆ ಏನಾಗಬಹುದು? ನಮಸ್ಕಾರ ಸ್ನೇಹಿತರೆ, ಇವತ್ತು ಸಾಕಷ್ಟು ಚರ್ಚೆಯಲ್ಲಿರುವಂತಹ ಒಂದು ಪ್ರಮುಖ ವಿಷಯದ ಬಗ್ಗೆ, ಅಂದರೆ ಪೋಕ್ಸೋ ಪ್ರಕರಣದ ಬಗ್ಗೆ ಇವತ್ತು ನಾವು ಮಾತನಾಡಲಿದ್ದೇವೆ. ಈ ನ್ಯಾಯಾಲಯದ ಆದೇಶದ ಅರ್ಥವೇನು, ಫೋಕ್ಸೋ ಅಂದರೇನು, ನಿರೀಕ್ಷಣಾ ಜಾಮೀನು ಅಂತಂದ್ರೇನು, ಮತ್ತು ಮುಂದಿನ ತನಿಖೆಯ ಹಂತ ಏನೇನು ಆಗುತ್ತೆ, ಏನೇನು ಆಗಬಹುದು ಎನ್ನುವಂಥದ್ದನ್ನು ಈ ಕಾನೂನು ದೃಷ್ಟಿಯಿಂದ ಈ ಎಲ್ಲವನ್ನೂ ನಾವು ಈ ಮೂಲಕ ತಿಳಿದುಕೊಳ್ತಾ ಹೋಗೋಣ. ಬಂಧುಗಳೇ, ಈ ಫೋಕ್ಸೋ ಅಂತಂದರೆ ಮಕ್ಕಳನ್ನು ಲೈಂಗಿಕ ರಕ್ಷಣೆಯಿಂದ, ಅಂದರೆ ಮಕ್ಕಳು ಏನು ಲೈಂಗಿಕ ಚಟುವಟಿಕೆಗೆ ಒಳಗಾಗದಂತೆ ಅವರನ್ನು ರಕ್ಷಿಸುವಂತಹ ಒಂದು ಕಾಯ್ದೆಯಾಗಿದೆ. ಇದಕ್ಕೆ ಫೋಕ್ಸೋ ಅಂತೇಳಿ ಕರೀತಾರೆ. ಈ ಫೋಕ್ಸೋ ಪ್ರಕರಣದ ಕಾಯ್ದೆಯ ಅಡಿಯಲ್ಲಿ ದಾಖಲಾಗುವಂತಹ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಲಾಗುತ್ತಿದೆ ಎನ್ನುವಂಥದ್ದು. ಹಾಗಾದರೆ ನಿರೀಕ್ಷಣಾ ಜಾಮೀನು ಅಂತಂದರೆ ಏನು? ನಿರೀಕ್ಷಣಾ ಜಾಮೀನು ಎನ್ನುವಂಥದ್ದನ್ನು ಇಂಗ್ಲೀಷ್ನಲ್ಲಿ ಆಂಟಿಸಿಪೇಟರಿ ಬೇಲ್ ಅಂತೇಳಿ ಕರೀತಾರೆ. ಇದನ್ನು ಯಾವಾಗ ತೆಗೆದುಕೊಳ್ತಾರೆ, ಹೇಗೆ ತೆಗೆದುಕೊಳ್ತಾರೆ, ಏನು ಅನ್ನುವಂಥದ್ದನ್ನು ನೋಡ್ತಾ ಹೋದರೆ, ಈ ಆಂಟಿಸಿಪೇಟರಿ ಬೇಲ್ ನಿರೀಕ್ಷಣಾ ಜಾಮೀನನ್ನು ಬಂಧನಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಅಂದಾಗ ಅದಕ್ಕಿಂತ ಮುಂಚಿತವಾಗಿ, ಬಂಧನಕ್ಕೂ ಮುಂಚಿತವಾಗಿ ತೆಗೆದುಕೊಳ್ಳುವಂತಹ ಜಾಮೀನನ್ನು ನಿರೀಕ್ಷಣಾ ಜಾಮೀನು ಅಂತೇಳಿ ಕರೆಯಲಾಗುತ್ತೆ. ಆದರೆ ನಿರೀಕ್ಷಣಾ ಜಾಮೀನು ಎಲ್ಲ ಪ್ರಕರಣದಲ್ಲಿಯೂ ಕೂಡ ಸಿಗುವುದಿಲ್ಲ ಎನ್ನುವಂಥದ್ದು. ಆ ಪ್ರಕರಣದ ಗಂಭೀರತೆ ಏನಿದೆ, ಅವರು ತನಿಖೆಗೆ ಸಹಕರಿಸುತ್ತಾರೋ ಅಥವಾ ಇಲ್ಲವೋ, ಸಾಕ್ಷಿಗಳನ್ನು ನಾಶ ಮಾಡುತ್ತಾರೋ ಇಲ್ಲವೋ, ಈ ಪ್ರಕರಣದಲ್ಲಿರುವಂತಹ ಅಂಶಗಳೇನು, ಇವೆಲ್ಲವನ್ನೂ ಕೂಡ ನ್ಯಾಯಾಲಯ ಕೂಲಂಕುಷವಾಗಿ ಪರಿಗಣಿಸಿ ಇವರಿಗೆ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ಕೊಡಬೇಕು ಅಥವಾ ಕೊಡಬಾರದು ಎನ್ನುವಂಥದ್ದನ್ನು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಹಾಗಾಗಿ ಇವತ್ತು ಈ ನಿರೀಕ್ಷಣಾ ಜಾಮೀನು ಎನ್ನುವಂಥದ್ದು ವಚನಾನಂದ ಶ್ರೀಗಳಿಗೆ ರದ್ದಾಗಿರುವಂಥದ್ದು. ಇವರು ಮುಂದೆ ಏನು ಮಾಡಬಹುದು? ಈ ನಿರೀಕ್ಷಣಾ ಜಾಮೀನು ರದ್ದಾಗಿರುವಂತಹ ಹಿನ್ನೆಲೆಯಲ್ಲಿ ಇವರು ಕೋರ್ಟಿಗೆ, ಅಂದರೆ ಮೇಲ್ಮನವಿ ಕೋರ್ಟಿಗೆ ಹೋಗಬಹುದು ಅಥವಾ ಸಾಮಾನ್ಯ ಜಾಮೀನು ಅರ್ಜಿಯನ್ನು ಕೂಡ ತೆಗೆದುಕೊಳ್ಳಬಹುದು ಎನ್ನುವಂಥದ್ದು. ಈಗ ಈ ಪ್ರಕರಣವನ್ನು ನಾವು ನೋಡ್ತಾ ಹೋದರೆ, ದೂರಿನ ಪ್ರಕಾರ ಅಪ್ರಾಪ್ತ ವಯಸ್ಸಿನ ಬಾಲಕಿಯ ಮೇಲೆ ಲೈಂಗಿಕ ಸ್ವರೂಪದಂತಹ ಕೃತ್ಯ ನಡೆಸಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಿ FIR ಅನ್ನು ಹಾಕಲಾಗಿದೆ ಎನ್ನುವಂಥದ್ದು. ಈ ಆರೋಪಗಳ ಹಿನ್ನೆಲೆಯಲ್ಲಿ ಪೋಕ್ಸೋ ಪ್ರಕರಣಗಳ ಕಾಯ್ದೆಯ ಅನ್ವಯ ಮತ್ತು ಸಂಬಂಧಿತ ಅನ್ವಯಗಳ ಕಾನೂನಿನ ಅಡಿಯ ಅನ್ವಯಗಳ ಪ್ರಕರಣವನ್ನು ಪೊಲೀಸರು ದಾಖಲೆ ಮಾಡಿರತಕ್ಕಂಥದ್ದು. ಇದರ ಆರೋಪಗಳ ಸತ್ಯಾಸತ್ಯತೆಯನ್ನು ತನಿಖಾಧಿಕಾರಿಗಳ ಜವಾಬ್ದಾರಿಯಾಗಿರುತ್ತೆ. ಈ ಆರೋಪಗಳ ಸತ್ಯಾಸತ್ಯತೆಯನ್ನು ಪರಿಶೀಲಿಸುವಂತಹ ಜವಾಬ್ದಾರಿ ತನಿಖಾಧಿಕಾರಿಗಳದ್ದೇ ಆಗಿರುತ್ತದೆ. ಈ ತನಿಖೆಯ ವೇಳೆ ಏನು ಸಾಕ್ಷಿಗಳ ಹೇಳಿಕೆಯನ್ನು ಹೇಳ್ತಾರೋ ಅದರ ಮೇಲೆ ಮತ್ತು ವೈದ್ಯಕೀಯ ದಾಖಲೆಗಳು ಯಾವೆಲ್ಲ ಇದ್ದಾವೆ, ಆ ವೈದ್ಯಕೀಯ ಸಂಗ್ರಹಗಳು ಯಾವೆಲ್ಲ ಇದ್ದಾವೆ ಅವನ್ನು ಕೂಡ ನ್ಯಾಯಾಲಯಕ್ಕೆ ಕೊಡಲಾಗುತ್ತೆ. ಮತ್ತು ಡಿಜಿಟಲ್ ಸಾಕ್ಷ್ಯಗಳು ಅಗತ್ಯ ಇದ್ದರೆ ಡಿಜಿಟಲ್ ಸಾಕ್ಷ್ಯಗಳನ್ನು ಕೂಡ ಕೊಡಲಾಗುತ್ತೆ ಮತ್ತು ಇನ್ನಿತರೆ ಸಾಕ್ಷ್ಯಗಳನ್ನು ಕೂಡ ಕೊಡಲಾಗುತ್ತೆ. ಈ ಹೇಳಿಕೆಯ ಆಧಾರದ ಮೇಲೆ ಅಂತಿಮ ತೀರ್ಪು ಬರುತ್ತೆ. ಆದರೆ ಈಗ ಏನು ಈ ಹಂತದಲ್ಲಿ ನ್ಯಾಯಾಲಯ ಆರೋಪಗಳ ಸತ್ಯಾಸತ್ಯತೆಯನ್ನು ನೀಡುವುದಿಲ್ಲ ಮತ್ತು ಈಗ ಸದ್ಯಕ್ಕೆ ಜಾಮೀನನ್ನು ಮಾತ್ರ ರದ್ದು ಮಾಡಿರುವಂತಹದ್ದು ಈಗ ನಮಗೆ ಕಂಡು ಬರ್ತಾ ಇದೆ. ಯಾವುದೇ ಒಂದು ಫೋಕ್ಸೋ ಪ್ರಕರಣದಲ್ಲಿ ಗಂಭೀರವಾಗಿ ನ್ಯಾಯಾಲಯವು ಪರಿಗಣಿಸುತ್ತೆ ಎನ್ನುವಂಥದ್ದಕ್ಕೆ ಇದೇ ಸಾಕ್ಷಿ ಎನ್ನುವಂಥದ್ದನ್ನು ಕೆಲವು ಸಾಮಾನ್ಯ ಅಂಶಗಳ ಮುಖಾಂತರ ನಾವು ನೋಡ್ತಾ ಹೋಗೋದಾದರೆ, ಈ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸುತ್ತೆ ಮತ್ತು ತನಿಖೆ ಇನ್ನೂ ಆರಂಭದ ಹಂತದಲ್ಲಿದೆಯೇ ಎನ್ನುವಂಥದ್ದನ್ನು ನೋಡುತ್ತೆ. ಇವರು ತನಿಖೆಗೆ ಸಹಕರಿಸ್ತಾರೋ ಇಲ್ವೋ ಅನ್ನುವಂಥದ್ದನ್ನು ಕೂಡ ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸುತ್ತೆ. ಅಲ್ಲದೆ ಇವರ ಬಂಧನ ಮಾಡಿ ತನಿಖೆಗೆ ಒಳಪಡಿಸುವಂತಹ ಅಗತ್ಯ ಇದೆಯೋ ಇಲ್ವೋ ಎನ್ನುವಂಥದ್ದನ್ನು ನೋಡುತ್ತೆ. ಇವೆಲ್ಲ ಅಂಶಗಳನ್ನು ಕೂಲಂಕುಷವಾಗಿ ಪರಿಗಣಿಸುತ್ತೆ. ಮತ್ತು ಈಗ ಏನು ದೂರು ಕೊಟ್ಟಿದ್ದಾರೆ ಆ ದೂರು ಕೊಡೋದಕ್ಕಿಂತ ಮುಂಚಿತವಾಗಿಯೇ ಈ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನನ್ನು
ಯಾವ ರೀತಿ ಕಾನೂನಾತ್ಮಕವಾಗಿ ತೆಗೆದುಕೊಳ್ಳಬೇಕು ಆ ರೀತಿ ಇವರು ತೆಗೆದುಕೊಂಡಿದ್ದಾರೋ ಇಲ್ವೋ, ನೀತಿ ನಿಯಮಗಳಿಗೆ ವಿರುದ್ಧವಾಗಿ ಇವರ ನ್ಯಾಯಾಂಗ ಉಲ್ಲಂಘನೆ ಮಾಡಿ ಇವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕಿದ್ದಾರೋ ಇಲ್ವೋ ಅದನ್ನು ಕೂಡ ನೋಡುತ್ತೆ ನ್ಯಾಯಾಲಯ. ಇವೆಲ್ಲ ಪ್ರಮುಖ ಅಂಶಗಳನ್ನು ಪರಿಗಣಿಸಿ ನ್ಯಾಯಾಲಯ ನಿರೀಕ್ಷಣಾ ಜಾಮೀನನ್ನು ಕೊಡಬೇಕು ಅಥವಾ ಕೊಡಬಾರ್ದು ಎನ್ನುವಂಥದ್ದನ್ನು ನೋಡುತ್ತೆ ಎನ್ನುವಂಥದ್ದು. ನ್ಯಾಯಾಲಯಗಳ ನಿರೀಕ್ಷೆ ಏನಿರುತ್ತೆ ಅನ್ನುವಂಥದ್ದಾದರೆ, ಈ ನ್ಯಾಯಾಲಯ ಎನ್ನುವಂಥದ್ದು ಈ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ಏನಿದೆ, ಈ ಪೋಕ್ಸೋ ಕಾಯ್ದೆಯಡಿ ಮಕ್ಕಳನ್ನು ರಕ್ಷಣೆ ಮಾಡ್ತಕ್ಕಂತಹ ಉದ್ದೇಶ ಇದೆ. ಹಾಗಾಗಿ ಈ ನ್ಯಾಯಾಲಯ ಏನು ಮಾಡುತ್ತೆ ಅಂತಂದರೆ, ಈ ಮಕ್ಕಳನ್ನು ರಕ್ಷಿಸುವಲ್ಲಿ ಗಂಭೀರತೆಯಿಂದ ಈ ನ್ಯಾಯಾಲಯ ಏನು ಮಾಡುತ್ತೆ, ಕೆಲವೊಂದು ತೀರ್ಪುಗಳನ್ನು ಕೊಡುತ್ತೆ. ಅಲ್ಲದೆ ಈ ಆರೋಪಿ ಏನಿರ್ತಾರೆ ಅವರ ಮೂಲಭೂತ ಹಕ್ಕುಗಳನ್ನು ಕಾಪಾಡುವಂಥದ್ದು ಕೂಡ ನ್ಯಾಯಾಲಯಕ್ಕೆ ಒಳಪಟ್ಟಿರುತ್ತೆ. ಹಾಗಾಗಿ ಈ ತನಿಖೆ ಮತ್ತು ನ್ಯಾಯಾಂಗ ವ್ಯವಸ್ಥೆ ಇವೆರಡೂ ಕೂಡ ಸಮತೋಲನವಾಗಿ ಕಾಪಾಡಿಕೊಂಡು ಹೋಗಬೇಕು ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ನ್ಯಾಯಾಲಯ ಈ ನಿಲುವನ್ನು ತೆಗೆದುಕೊಂಡಿರಬಹುದು ಅನ್ನುವಂಥದ್ದು ಸಾಮಾನ್ಯವಾದಂಥ ಪ್ರಮುಖ ಅಂಶಗಳಾಗಿದ್ದಾವೆ. ಇವರು ನೋಡಿ, ಈ ವಚನಾನಂದ ಶ್ರೀಗಳು ಇವರನ್ನ ಒಂದು ದೈವ ಸ್ವರೂಪದಲ್ಲಿ ಜನರು ನೋಡ್ತಾ ಇದ್ದಾರೆ. ಆದರೆ ಈ ರೀತಿಯಾಗಿ ಈ ಮಕ್ಕಳನ್ನು ಯಾಕೆ ಇಲ್ಲಿ ಬಿಡಬೇಕು, ಹೇಗೆ ಬಿಡಬೇಕು ಅನ್ನುವಂಥದ್ದು ಕೂಡ ಜನರ ಮನಸ್ಸಲ್ಲಿ ಕಾಡ್ತಾ ಹೋಗುತ್ತೆ. ಮಕ್ಕಳನ್ನು ಇವ್ರನ್ನ ನಂಬಿ ಬಿಡಬಹುದಾ ಎನ್ನುವಂತಹ ಪ್ರಶ್ನೆ ಸಾಮಾನ್ಯ ಜನರಲ್ಲಿ ಈಗ ಮೂಡ್ತಾ ಇರತಕ್ಕಂತಹ ವಿಷಯವಾಗಿದೆ ಮತ್ತು ಚರ್ಚೆಗೆ ಕಾರಣವಾಗಿದೆ ಎನ್ನುವಂಥದ್ದು. ಇವರು ಏನು ಸಾಲು ಸಾಲು ಶವಹೂತ ಪ್ರಕರಣದಲ್ಲಿಯೂ ಕೂಡ ಅಷ್ಟೇ, ತದನಂತರವಾಗಿ ಅಲ್ಲಿ ಹಿಂದೂ ಮುಸ್ಲಿಂ ಅಂತಕ್ಕಂತಹ ಒಂದು ಭೇದವನ್ನು ತಂದರು. ಯಾಕೆಂತಂದರೆ ಇಲ್ಲಿ ಸತ್ಯ ಇಂಪಾರ್ಟೆಂಟ್ ಆಗುತ್ತೆ, ನ್ಯಾಯ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಸತ್ಯವನ್ನು ಏನು ಬಿಂಬಿಸಿದ್ರು, ಮಾತಾಡಿದ್ರು, ಅದರ ವಿರುದ್ಧ ಇವರು ಸೌಜನ್ಯ ಹೋರಾಟಗಾರರ ವಿರುದ್ಧ ಇವರು ಅಮಿತ್ ಶಾಗೆ ಹೋಗಿ ದೂರನ್ನು ಕೊಡ್ತಾರೆ ಮತ್ತು ಹೋರಾಟಗಾರರಿಗೆ ಇವರು ಹಿಂದೂ ಮುಸ್ಲಿಂ ಒಡಕು ತಂದಿಡ್ತಕ್ಕಂತಹ ಕೆಲಸವನ್ನು ಮಾಡ್ತಾರೆ. ಇವೆಲ್ಲ ಕಾರಣಗಳನ್ನು ಕೂಡ ಹೋಗಿದ್ರು. ನೋಡಿ, ಸೌಜನ್ಯ ಶಕ್ತಿ ಅನ್ನುವಂಥದ್ದು ಈಗೇನು ಈ ಆರೋಪ ಮಾಡಿದ್ರು, ಧರ್ಮಕ್ಕೆ ವಿರುದ್ಧವಾಗಿ, ಸತ್ಯಕ್ಕೆ ವಿರುದ್ಧವಾಗಿ ಯಾರೆಲ್ಲ ಏನು ಪ್ರಯತ್ನ ಮಾಡ್ತಾ ಇದ್ರು, ಆ ಸೌಜನ್ಯ ಶಕ್ತಿ ಎನ್ನುವಂಥದ್ದು ಇವರ ಹಳೆ ಪ್ರಕರಣಗಳೆಲ್ಲವನ್ನೂ ಕೆದಕಿ ಇವರ ಒಂದು ಸಿಲುಕಿಸುವ ನಿಟ್ಟಿನಲ್ಲಿ ಆ ದೈವ ಕೆಲಸ ಮಾಡ್ತಾ ಇದೆಯೋನು ಅನ್ನುವಂತಹ ಒಂದು ಶಕ್ತಿಯ ಬಗ್ಗೆ ನಮಗೆ ಕಲ್ಪನೆ ಮೂಡಲಿಕ್ಕೆ ಸ್ಟಾರ್ಟ್ ಆಗಿದೆ ಎನ್ನುವಂಥದ್ದು. ವೀಕ್ಷಕರೇ, ಇನ್ನು ದೂರುದಾರರು ನೀಡಿದಂತಹ ದೂರಿನಲ್ಲಿರ್ತಕ್ಕಂತಹ ಒಂದಿಷ್ಟು ಅಂಶಗಳು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದರೆ, ದೂರುದಾರರು ಮಾಡಿದ ಪ್ರಮುಖ ಆರೋಪಗಳು: ಅಪ್ರಾಪ್ತ ವಯಸ್ಸಿನ ಬಾಲಕಿಯ ಮೇಲೆ ಹಲವು ಸಂದರ್ಭಗಳಲ್ಲಿ ಲೈಂಗಿಕ ಕಿರುಕುಳ ನೀಡಲಾಗಿದೆ ಎಂದು ಆರೋಪಿಸಲಾಗಿದೆ. ಬಾಲಕಿಯನ್ನು ತನ್ನ ಪ್ರಭಾವ ಮತ್ತು ಧಾರ್ಮಿಕ ಸ್ಥಾನವನ್ನು ಬಳಸಿಕೊಂಡು ತನ್ನ ನಿಯಂತ್ರಣಕ್ಕೆ ಒಳಪಡಿಸಲು ಪ್ರಯತ್ನಿಸಲಾಗಿದೆ ಎಂದು ದೂರಿನಲ್ಲಿ ಹೇಳಲಾಗಿದೆ. ಬಾಲಕಿಗೆ ಮಾನಸಿಕ ಒತ್ತಡ ಉಂಟು ಮಾಡಿ ನಡೆದ ಘಟನೆಗಳ ಬಗ್ಗೆ ಯಾರಿಗೂ ಹೇಳದಂತೆ ಬೆದರಿಕೆ ಹಾಕಲಾಗಿದೆ ಎಂದು ಆರೋಪಿಸಲಾಗಿದೆ. ಘಟನೆಗಳು ಒಂದೇ ಬಾರಿ ನಡೆದಿಲ್ಲ, ಹಲವು ಸಂದರ್ಭಗಳಲ್ಲಿ ನಡೆದಿವೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಕುಟುಂಬದವರು ವಿಷಯ ತಿಳಿದು ಪೊಲೀಸರಿಗೆ ದೂರು ನೀಡಿದ ಬಳಿಕ ಪ್ರಕರಣ ದಾಖಲಾಗಿದೆ ಎಂದು ತಿಳಿಸಲಾಗಿದೆ. ಇನ್ನು ಪ್ರಕರಣದಲ್ಲಿ ದಾಖಲಾದಂತಹ ಪ್ರಮುಖ ಸೆಕ್ಷನ್ಗಳು ಯಾವೆಲ್ಲ ರೀತಿಯ ಸೆಕ್ಷನ್ಗಳನ್ನು ಹಾಕಿರಬಹುದು ಅನ್ನುವಂಥದ್ದನ್ನು ನೋಡ್ತಾ ಹೋದರೆ, ಪೋಕ್ಸೋ ಕಾಯ್ದೆ ಅಡಿ ಅಂದರೆ ಮಕ್ಕಳನ್ನು ರಕ್ಷಿಸುವ ಉದ್ದೇಶದಿಂದ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದ ವಿವಿಧ ಕಲಂಗಳು ಮತ್ತು ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಅನ್ವಯಿಸ್ತಕ್ಕಂತಹ ಒಂದಿಷ್ಟು ಸಂಬಂಧಿತ ಅಪರಾಧ ಕಲಂಗಳನ್ನು FIRನಲ್ಲಿ ಉಲ್ಲೇಖಿಸಿರುವಂತೆ. ನೆಕ್ಸ್ಟ್, ದೂರುದಾರರ ಆರೋಪದ ಪ್ರಕಾರ ಅವರ ಸಾರಾಂಶ ಏನಿದೆ ಅಂದರೆ, ಈಗ ದೂರುದಾರರು ಏನು ಆರೋಪ ಮಾಡ್ತಾ ಇದ್ದಾರೆ ಅವರ ಒಂದಿಷ್ಟು ಸಾರಾಂಶವನ್ನು ಹೇಳೋದಾದರೆ, ಬಾಲಕಿ ಅಪ್ರಾಪ್ತ ವಯಸ್ಸಿನವಳು, ಆರೋಪಿ ಧಾರ್ಮಿಕ ಗುರುವಾಗಿರುವುದರಿಂದ ಆ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ, ಲೈಂಗಿಕ ಕಿರುಕುಳ ಹಲವು ಬಾರಿ ನಡೆದಿದೆ, ವಿಷಯವನ್ನು ರಹಸ್ಯವಾಗಿಡಲು ಒತ್ತಡ ಮತ್ತು ಬೆದರಿಕೆಯನ್ನು ಹಾಕಲಾಗಿದೆ. ನಂತರ ಕುಟುಂಬದವರು ಪೊಲೀಸರನ್ನು ಸಂಪರ್ಕಿಸಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಇದು ದೂರುದಾರರು ಹೇಳ್ತಕ್ಕಂತಹ ಸಾರಾಂಶ. ಬಂಧುಗಳೇ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಕಾನೂನು
ನ್ಯಾಯಾಲಯ ಮತ್ತು ಸಮಗ್ರ ಬೆಳವಣಿಗೆಗಳ ಕುರಿತು ವಿಶ್ಲೇಷಣೆಯನ್ನ ನೋಡಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.